ಜೈ ಶ್ರೀರಾಮ್. ಯಪ್ಪ, ಟ್ರಾಫಿಕ್ ಬಿಟ್ಟು ಖಾಲಿ ರೋಡಲ್ಲಿ ಓಡಿಸ್ಬೇಕು ಅಂದರೆ ಏನು ಮಜಾ ಗುರು. ಜೈ ಶ್ರೀರಾಮ್. ಅಯ್ಯೋಯ್ಯೋ, ಏನ್ರು ಇದು ಇಷ್ಟೊಂದು ಟ್ರಾಫಿಕ್ಕು ಯಪ್ಪ. ಜೈ ಶ್ರೀರಾಮ್. ನಮಸ್ಕಾರ ಪಬ್ಲಿಕ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನನ್ನ ಹೊಸ ಚಾನಲ್ಗೆ ಸ್ವಾಗತ. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ, ಸಿಕ್ಕಾಪಟ್ಟೆ ಬಿಸಿಲು ಐತೆ. ಐ ಡೋಂಟ್ ಲೈಕ್ ಇಟ್. ಅಯ್ಯೋ, ಏನು ಗುರು, ಮೂಗು ಕೂಡ ಆಗ್ತಿಲ್ಲ. ಬಿಸಿಲು ಬೇರೆ ಭಯಂಕರ ಇದೆ. ರಾಂಗ್ ಡಿಸಿಷನ್ ಗುರು. ನೀವೆಲ್ಲ ಶನಿವಾರ ಖಾಲಿ ಇರುತ್ತೆ ರೋಡು, ಎಲ್ಲ ಮನೇಲಿ ಇರ್ತಾರೆ ಐ ಟಿ ಬಿಟಿಗಳಂತಲ್ಲ ಅಂದ್ಕೊಂಡು ನೀವು ರೋಡಿಗೆ ಇಳಿದ್ರೆ ಮುಗೀತು ಕತೆ. ಬೆವರು ಇಳಿತಾ ಇದೆಯಾ ಅಂದರೆ ಮೈಯಿಂದ ಯಪ್ಪ ಸಿಕ್ಕಾಪಟ್ಟೆ ಬೆವರು ಇಳಿತಾ ಇದೆ. ಇಲ್ಲಿಂದ ಆಚೆ ಟ್ರಾಫಿಕ್ ಇರೋಲ್ಲ ಅನಿಸುತ್ತಾ. ನೋಡೋಣ, ನಮ್ಮ ಪ್ರಿಡಿಕ್ಷನ್ಗಳು ಯಾವತ್ತು ತಪ್ಪು. ಜೈ ಶ್ರೀರಾಮ್. ತುಂಬ ಖುಷಿಯಾಗುತ್ತೆ ರೋಡಿಗೆ ಬಂದ್ರೆ. ತಣ್ಣಗೆ ಇಂಥ ಅಷ್ಟೇ ಬಿಸಿಲು ಇರಲಿ, ಒಳ್ಳೆ ತಣ್ಣಗೆ ಗಾಳಿ, ನೆರಳು ಚೆನ್ನಾಗಿರೋದು. ನೋಡಿ ಗುರು, ಆಟೋ ಡ್ರೈವರ್ಸ್ ವಾಂಟೆಡ್, ಫಿಕ್ಸೆಡ್ ಸ್ಯಾಲ್ರಿ 22,000, ಫಿಕ್ಸೆಡ್ ಸಂಡೇ ಹಾಲಿಡೇ. ನಂಬರ್ ಬರ್ಕೊಳ್ಳಿ, 7411084797. ಇನ್ ಕೇಸ್ ಯಾರಿಗಾದ್ರೂ ಬೇಕಂದ್ರೆ ಕಾಲ್ ಮಾಡಿ. ಆಟೋ ಎಲ್ಲ ಅವರೇ ಕೊಡ್ತಾರೆ ಅನ್ಕೊತೀನಿ. ಸೊ ಇವತ್ತು ಶನಿವಾರ, ಒಳ್ಳೆ ದಿನ, ಬಟ್ ಒಳ್ಳೆ ಟೈಮ್ ಅಲ್ಲ. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಆದರೂ ಬಿಟ್ಟಿದ್ರೆ ಟ್ರಾಫಿಕ್ ಇರ್ತಿರ್ಲಿಲ್ಲ. ಯಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗುರು. ಸುಮಾರು ಒಂದು ಕಿಲೋಮೀಟ್ರ್ವರೆಗೂ ಟ್ರಾಫಿಕ್ ಇದೆ ಇಲ್ಲಿ. ಸುಮಾರು ಒಂದು 30-35 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ. ಎಲ್ಲಿ ಹೋದ್ರು ಟ್ರಾಫಿಕ್ಕು, ಎಲ್ಲಿ ನೋಡಿದ್ರು ಟ್ರಾಫಿಕ್ಕು. ಏನು ಕರ್ಮ ಕಾಂಡ ಗುರು ಬೆಂಗಳೂರಲ್ಲಿ ಗಾಡಿ ಓಡಿಸೋದು. ಹುಡುಗ ಸುಮಾರು ಒಂದು 7-8 ಕಿಲೋಮೀಟರ್ ನಾನು ನೋಡ್ತಾ ಇದ್ದೇನೆ, ಫೋನಲ್ಲಿ ಮಾತಾಡ್ಕೊಂಡು ಹೆಲ್ಮೆಟ್ ಇಲ್ದಿರ ಹೋಗೇ ನಾನು ಗಾಡಿ ಓಡಿಸ್ಕೊಂಡು. ಏನು ಕಾನ್ಫಿಡೆನ್ಸ್ ಗುರು ಜನರಿಗೆ. ಯಪ್ಪ, ಟ್ರಾಫಿಕ್ ಬಿಟ್ಟು ಖಾಲಿ ರೋಡಲ್ಲಿ ಓಡಿಸ್ಬೇಕು ಅಂದರೆ ಏನು ಮಜಾ ಗುರು. ಕೊನೆಗೂ ವಿ ರೀಚ್ ಅವರ್ ಡೆಸ್ಟಿನೇಷನ್. ದೇವಸ್ಥಾನ ಹತ್ರ ಬಂದ್ಬಿಟ್ರೆ ಗಾಡಿ ನಿಲ್ಲಿಸೋದೇ ಗುರು ಇವಾಗಿರೋದ್ರ ಅದ ಅಂತ. ಎಲ್ಲ ಹಾಕೋದು ಗಾಡಿನ. ಜೈ ಶ್ರೀರಾಮ್. देखो ದರ್ಶನ ಆಯಿತು ಗುರು. ಕೊನೆಗೂ ದರ್ಶನ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್. ಇನ್ನೊಂದು 2 ಅವರ್ ಮನೆಗೆ ಹೋಗ್ಬೇಕಂದ್ರೆ ಈ ಟ್ರಾಫಿಕಲ್ಲಿ ಹೆಂಗೆ ಹೋಗೋದು? ನನಗಂತೂ ದೇವರನ್ನ ರೂಟ್ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗೋದು ಗುರು. ಯಪ್ಪ ಹೆಂಗೆ ಹೋಗೋದು? ಅಣ್ಣ ಗ್ರೀನ್ ಸಿಗ್ನಲ್ ಅಣ್ಣ, ನೀನು ಹಿಂಗೆಲ್ಲ ಬಂದ್ಬಿಟ್ರೆ ಹಿಂಗೆ. ಅಕ್ಕ ಒಂದು ಸ್ವಲ್ಪ ಜಾಗ ಕೊಡಿ ಅಕ್ಕ. ನೀನು ಹಾಳಾಗಾದರೂ ಹೋಗು, ಹೆಂಗಾದರೂ ಹೋಗು, ನಾನಂತೂ ಜಾಗ ಕೊಡಲ್ಲ ಅಂತಾಳಕ್ಕ.
ಕರಿಮನಿ ಮಾಲೀಕ ನೀನಲ್ಲ, ಕರಿಮನಿ ಮಾಲೀಕ ನೀನಲ್ಲ. ಆಕ್ಸಿಲೇಟ್ರ್ ಫುಲ್ ಟೈಟ್ ಹಾಕ್ಬಿಟ್ಟು ಕೈಯೆಲ್ಲ ನೋವು ಬಂದ್ಬಿಡ್ತು. ಯಪ್ಪ ಏನು ಇಷ್ಟೊಂದು ಟ್ರಾಫಿಕ್ಕು. ಸರ್ ಬಿಡಿ ಸರ್, ಟ್ರಾಫಿಕ್ ಆಗ್ಬಿಡೋದು ಇದ್ದಿದ್ದು ಜಾಸ್ತಿ. ಇದು ಕಲರೇ ಒಂಥರ ಗುರು. ದೂರದಿಂದ ನೋಡಿದ್ರೆ ಬ್ಲೂ ಕಾಣಿಸುತ್ತೆ, ಬಿಸಿಲಲ್ಲಿ ನೋಡಿದ್ರೆ ಪರ್ಪಲ್ ಕಾಣಿಸುತ್ತೆ. ನನ್ನ ಗಾಡಿಗೂ ಆ ಥರ ಮಾಡಿಸ್ಬೇಕು ಅಂತ ತುಂಬ ಇಷ್ಟ, ಡ್ಯುಯಲ್ ಶೇಡ್ ಕಲರ್ಸ್. ಯಪ್ಪ ಸಿಕ್ಕಾಪಟ್ಟೆ ಓವರ್ ಆಗಿಬಿಡುತ್ತೆ ಊಟ. ಎಲ್ಲಿ ಹೋದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಅಂತ ನಮ್ಮ ಕೈ ಬಿಡಲ್ಲ ಗುರು. ಇಲ್ಲೊಂದು ಹೋಟ್ಲಿತ್ತು ಗುರು, ಇವಾಗ ಇದೆಯೋ ಎತ್ಬಿಟ್ಟಿದಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಪುಳಿಯೋಗರೆ ಮಾಡ್ತಿದ್ರು, ಫುಲ್ ಫೇಮಸ್ ಪುಳಿಯೋಗರೆ ಅದು. ಐ ಥಿಂಕ್ ಎಲ್ಲೋ ಇತ್ತು, ಎತ್ಬಿಟ್ಟಿದಾರ. ಎತ್ಬಿಟ್ಟಿದ್ದಾರೆ ಸ್ನೇಹಿತರ, ಅಲ್ಲೇ ಇದ್ದಿದ್ದು. ಜೈ ಶ್ರೀರಾಮ್. ಇಲ್ಲಿಂದ ನಮ್ಮ ಮನೆ ಇನ್ನೊಂದು ಸುಮಾರು ಒಂದು 6-7 ಕಿಲೋಮೀಟ್ರ್ ಇದೆ ಗುರು. ಬಟ್ ಇವಾಗ 6-7 ಕಿಲೋಮೀಟ್ರ್ ಹೋಗೋದು ಟಾಸ್ಕ್ ಆಗ್ಬಿಟ್ಟಿದೆಯಾ. ಎಲ್ಲಿ ನೋಡ್ಬೇಕು ಗಲ್ಲಿಗೂ ಟ್ರಾಫಿಕ್ ಇದೆ, ಇಲ್ದಿರೋ ಜಾಗದಲ್ಲೆಲ್ಲ ಟ್ರಾಫಿಕ್ ಇದೆ. ಅಯ್ಯೋಯ್ಯೋ ಏನ್ರು ಇದು ಇಷ್ಟೊಂದು ಟ್ರಾಫಿಕ್ಕು ಯಪ್ಪ. ಗುರು ಖಾಲಿ ಇರ್ತಾಯಿತ್ತು ಗುರು, ರೋಡ್ ಇದು ಹೊಡ್ಕೊಂಡು ಹೋಗ್ತಿದ್ದ. ಏನಕ್ಕೆ ಯಾಕೆ ಇವತ್ತು ಇಷ್ಟೊಂದು ಟ್ರಾಫಿಕ್ಕು ಅರ್ಥನೇ ಆಗ್ತಿಲ್ವೇ. ಯಾರು ಪೊಲಿಟಿಷಿಯನು ಬಂದಿಲ್ಲ, ಯಾಕೆ? 3ನೇ ಗೇರ್ ಮೇಲೆ ಹೋಗ್ತಾಯಿಲ್ಲ ಸ್ನೇಹಿತರ, ಬರೀ 3 ಗೇರು. 1 2 3 ನೋಡಿ, 4 ಹಂಗೆ 5ನೇ ಗೇರ್ ಹಾಕ್ತಾಯಿದ್ದೀನಿ ಅಷ್ಟೇ, ಮುಗೀತು. ಮತ್ತು ಡೌನ್ ಮಾಡ್ಕೊ ಸೆಕೆಂಡ್ ಗೇರ್ಗೆ ಸಾಯಿ, 2ನೇ ಗೇರಲ್ಲಿ ಸಾಯಿ ಅಷ್ಟೇ. ಇಂಜಿನ್ ಎಷ್ಟು ಓವರ್ ಹೀಟ್ ಆಗ್ತಾಯಿದೆ ಅಂದರೆ ಕಾಲಿಗೆ ಹಬೆ ಹೊಡಿತಾ ಇದೆ, ಭಯಂಕರ ಬಿಸಿ ಹೊಡಿತಾ ಇದೆ ಕಾಲಿಗೆ. ಐ ಕ್ಯಾನ್ ಫೀಲ್ ದಟ್ ಹೀಟ್. ವಾವ್ ಜಾಲಿ, ವಾವ್ ಫುಲ್ ಜಾಲಿ, ವಾವ್ ಫುಲ್ ಜಾಲಿ. ರೈಟು ಬಾಕ್. ಇವಾಗ ಸೆಕೆಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಟಾಸ್ಕು. ಈ ಟ್ರಾಫಿಕ್ ದಾಟ್ಬಿಟ್ರೆ ಮನೆಗೆ ಹೋಗ್ಬಿಡ್ಬೋದು. ಇವಾಗ ಇದನ್ನ ದಾಟೋದೇ ಇರೋದು ದೊಡ್ಡ ರೋದನೆ. ಸೊ ಇವತ್ತಿನ ವೀಡಿಯೋ ಅಷ್ಟೇ ಸ್ನೇಹಿತರೆ, ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಿ. ಸೊ ಸೈನಿಂಗ್ ಆಫ್ ಫ್ರಮ್ ವರ್ತೂರ್, ನಿಮ್ಮ ರಕ್ಷಿತ್. ಟೇಕ್ ಕೇರ್.